ನಿನ್ ಬಾಯಿಗೆ ಮಣ್ಣಾಕ ಕೊಲೆಗಾರ ಏನೋ ಮಾಡ್ತಿದ್ಯಾ? ಕಲ್ಲು ತಾಗಿ ಸತ್ತೋಗ್ತಿ ಅನ್ಕೊಂಡ್ರೆ ಡ್ಯಾನ್ಸ್ ಮಾಡಿ ಎಸ್ಕೇಪ್ ಆಗೋಕ್ ನೋಡ್ತಾ ಇದ್ಯಾ? ಹಂಗೆ ನೆಟ್ಟಿಗೆ ನಿಂತ್ಕೋಬೇಕು. ತಲೆನ ತೆಂಗಿನಕಾಯಿ ತರ 2 ಭಾಗ ಮಾಡ್ಬಿಡ್ತೀನಿ. ನನ್ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾನು ಹುಡುಗಿನ ಓಡಿಸ್ಕೊಂಡು ಬಂದಿದ್ದೀನಿ ಅಂತ ತಾನೇ ಇಷ್ಟೆಲ್ಲ ಮಾತಾಡ್ತಿದ್ಯಾ? ಆಯ್ತು ಬಿಡ, ನಮ್ಮಿಬ್ಬರಿಂದ ತೊಂದರೆ ಆದ್ರೆ ನಾನು ಎಲ್ಲಾದ್ರೂ ಬೇರೆ ಕಡೆ ರೂಮ್ ಮಾಡ್ಕೊಂಡಿರ್ತೀನಿ. ಏ ಹರಿ, ಏನು ಹೀಗ್ ಮಾತಾಡ್ತಿದ್ಯಾ? ಅಣ್ಣ ಏನಣ್ಣ ಇದೆಲ್ಲ? ಕಂಟಿ ಸ್ವಲ್ಪ ಸುಮ್ಮನಿರು ಅಂತ ಹೇಳ್ದೆ ತಾನೆ. ಇವ್ನಿಗೆ ನಾವು ಎಷ್ಟೇ ಮಾಡಿದ್ರು ನೆನ್ಪಿರಲ್ಲ ಅಣ್ಣ. ಇವ್ನಿಗೆ ಒಳ್ಳೇದು ಹೇಳಿದ್ರು ಕಷ್ಟ, ಒಳ್ಳೇದು ಮಾಡಿದ್ರು ಕಷ್ಟ. ಏಯ್ ಕಂಟಿ, ಹೇಳೋದಕ್ಕೆ ಒಂದ್ ರೀತಿ ನೀತಿ ಅಂತ ಇರುತ್ತೆ. ಕೆಲಸ ಇಲ್ಲ ಅಂತ ಕೇಳಕ್ ನೋಡಿದ್ರೆ ಯಾವ ತರ ಸಿಟ್ಟು ಬರಲ್ಲ. ನಿನಗೆ ಯಾಕೆ ಸಿಟ್ಟು ಬರುತ್ತೆ ಅಂತಾನೋ ಗೊತ್ತು, ನಿನಗೆ ಎಲ್ಲಿ ಹಿಟ್ ಸಿಗುತ್ತೆ ಅಂತಾನೂ ಗೊತ್ತು. ನಿನಗೆ ಸಿಟ್ಟು ಬಂದ್ರೆ ಎಲ್ಲಿ ಹಿಟ್ ಸಿಗುತ್ತೋ ಅಲ್ಲೇ ಹೋಗಿ ಮುಕ್ಕು. ಅಣ್ಣ ಯಾಕಣ್ಣ ಈಗೆಲ್ಲ ಮಾತಾಡ್ತಿದ್ಯಾ? ಏಯ್ ಏನೋ ನಿನ್ ಮಾತಿನ ಅರ್ಥ? ಇದನ್ನೆಲ್ಲ ಕೇಳಕ್ ನೀನ್ ಯಾವನೋ? ಇಲ್ಲ ನೀನೊಬ್ಬಂದೇ ಮನೆ. ನನ್ನ ಒಬ್ಬಂದೇ ಮನೆ ಅಲ್ದಿರ್ಬೋದು, ಆದ್ರೆ ಮನೆ ನಾನು ಒಬ್ಬ. ಲೇ ಸುಮ್ನಿರೋ. ಚಂದನ್ ಅವ್ರು ನೋಡಿದ್ರೆ ಅವ್ರು ಏನ್ ಅನ್ಕೊಳಲ್ಲ. ಸುಮ್ನಿರೋ. ಕಂಟಿ ಅವ್ರ ತನ ಆಯ್ತಾನೆ ಬಾಯಿ ಬಂದಾಗ ಮಾತಾಡ್ತಾ ಇರೋದು. ಬಿಡ್ರೋ. ಮುತ್ತಣ್ಣ ಅಣ್ಣ ಬಿಡಲಿ. ನೋಡು ಅಲ್ಲಿ ಕಂಟಿ, ಒಳಗೋಗು. ಒಳಗೋಗು ಅಂದೆ. ಏನಾಯ್ತು? ಯಾಕೆಲ್ರು ಸುಮ್ಮನೆ ನಿಂತಿದ್ದೀರಾ? ಏನಾಯ್ತು ಅಂತ ಹೇಳಿ. ಏನಿಲ್ಲಮ್ಮ, ಸುಮ್ನೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಈ ತರ ಜಗಳ ಆಡ್ತಾರೆ. ಇದೆಲ್ಲ ಇದ್ದಿದ್ದೆ. ಮೈ ಬಾ. ನಿಮ್ ತಮ್ಮ ಯಾಕಷ್ಟು ಕೋಪದಲ್ಲಿ ಹೋದ್ರು? ಅದಾ ಏನು ಇಲ್ಲ, ಅದು ನಾವು ಬ್ರದರ್ಸ್ ಹಾಗೆ ಅವಾಗ ಈ ತರ ಆಡ್ತಾ ಇರ್ತೀವಿ. ಇಷ್ಟು ಚಿಕ್ಕ ಜಗಳಕ್ಕೆಲ್ಲ ನೀವ್ ಒಳಕ್ ಹೋಗ್ಬೇಡಿ. ಚಿಕ್ಕ ಜಗಳ ಮೈ ಯಾಕೆ? ಇದೇನಾ ನೀನ್ ನಡೆಯೋ ಸ್ಪೀಡು? ಇಲ್ಲ, ನಿಮಗ್ ಟಯರ್ಡ್ ಆಗುತ್ತೆ ಅಂತ ನಿಧಾನಕ್ಕೆ ಬರ್ತಾ ಇದೀನಿ ಅಷ್ಟೇ. ನನಗೇನ್ ಇಷ್ಟಕ್ಕೆಲ್ಲ ಟಯರ್ಡ್ ಆಗಲ್ಲ. ಬಾ, ಸಿಮ್ ಅಂಗಡಿ ಎಲ್ಲಿರೋದಂತ ನಿಂಗೆ ಗೊತ್ತಿರೋದು. ನಮಸ್ಕಾರ ಅಣ್ಣ. ನಮಸ್ಕಾರ. ಬನ್ನಿ ಬನ್ನಿ ಮೇಡಮ್, ಏನ್ ಕೊಡ್ಲಿ? 1 ಲೀಟರ್ ಪೆಟ್ರೋಲ್ ಬೇಕಾಗಿತ್ತು. ಮಾಡ್ತೀನಿ. ಯಾವ ಮಾಡಲ್ ಬೇಕಿತ್ತು? ಇದು 40,000, ಇದು 42,000, ಇದು 28,000, ಇದು 30,000. ಯಾವ್ದು ಕೊಡ್ಲಿ? ಅಣ್ಣ ಇದೆಲ್ಲ ಏನ್ ಬೇಡ, ನಮ್ಗೇನಿದ್ರು ಚಿಕ್ಕದ್ ಸಾಕು. ಓ, ಕೀಪ್ಯಾಡ್ ಮೊಬೈಲಾ? ನಮ್ಗೆ ಯಾವ ಫೋನು ಬೇಡ, ಒಂದ್ ಸಿಮ್ ಬೇಕು. ತಗೊಳ್ಳೋ ಒಂದು ಸಿಮ್ಗೆ ಈ ರೇಂಜ್ ಬಿಲ್ಡಪ್. ಯಾವ್ದು ಕೊಡ್ಲಿ? ಸರಿ, ಆಧಾರ್ ಕಾರ್ಡ್ ಕೊಡಿ. ಇದಕ್ಕೂ ಆಧಾರ್ ಕಾರ್ಡ್ ಬೇಕಾ? ಮೇಡಮ್, ID ಪ್ರೂಫ್ ಇಲ್ದೆ ಸಿಮ್ ಕೊಡಲ್ಲ. ಸರಿ ಹೋಯ್ತು. ಯಾಕೆ ನೀವ್ ಆಧಾರ್ ಕಾರ್ಡ್ ತಂದಿಲ್ವಾ? ಅಯ್ಯೋ, ಅದಿಲ್ದೆ ಇರೋದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರೋದು. ಪರವಾಗಿಲ್ಲ, ನನ್ನ ಹೆಸರಲ್ಲಿ ತಗೊಳ್ಳಿ, ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ. ತಗೊಳ್ಳೋಣ. ತಗೊಳ್ಳಿ ಮೇಡಮ್. 2 hours ಅಲ್ಲಿ ಆಕ್ಟಿವ್ ಆಗುತ್ತೆ. ನಿಮ್ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಥ್ಯಾಂಕ್ಸ್. ಎಷ್ಟಾಯ್ತು? 200 ರೂಪಾಯಿ ಮೇಡಮ್. ಅದಕ್ಕೆ ಇರಿ, ನಾನು ಕೊಡ್ತೀನಿ. ಅದಕ್ಕೆ ನಾನು ಕೊಡ್ತೀನಿ. ಇಲ್ಲ ಮೈ, ನಾನು ಕೊಡ್ತೀನಿ. ಅಯ್ಯೋ ಅದಕ್ಕೆ ಪರವಾಗಿಲ್ಲ, ನಾನು ಕೊಡ್ತೀನಿ. ಅಯ್ಯೋ, ಯಾರಾದ್ರೂ ಒಬ್ರು ಕೊಡಿ ಮೇಡಮ್. ನಾನೇ ಕೊಡ್ತೀನಿ, ಇರಿ ಅದಕ್ಕೆ.
ಹತ್ರದಲ್ಲಿ ನಿಮ್ದೊಬ್ಬಂದೇ ಮೊಬೈಲ್ ಇದೆ ಅಂತ ಕೊಬ್ಬು ನನ್ ಮಗನ್ಗೆ. ಇನ್ನೇನ್ ಮತ್ತೆ ನೀನ್ ಸುಮ್ನೆ ಸಿಮ್ ತಗೊಳ್ಳೋದಲ್ದೆ ಅವ್ರ ಜೊತೆ ತರ್ಲೆ ಮಾಡ್ಕೊಂಡ್ ನಿಂತಿದ್ರೆ ಕೋಪ ಬರಲ್ವಾ? ನೀವು ನನ್ ಸಪೋರ್ಟ್ ಮಾಡಲ್ವಾ? ಬಿಡಿ ಆಯ್ತು. ಅಯ್ಯೋ ಸರಿ ಸರಿ, ನೀನ್ ಕೋಪ ಮಾಡ್ಕೋಬೇಡ, ನಾನಿಗೊಂದ್ ಟ್ರೀಟ್ ಕೊಡಿಸ್ತೀನಿ. ಟ್ರೀಟಾ? ಏನು? ಹೋಗಿ 2 ಚಾಕ್ಲೇಟ್ ತಗೊಂಡ್ ಬಾ. ಐ ಚಾಕ್ಲೇಟ್ ಅಂದ್ರೆ ನಿಮ್ಗೂ ಇಷ್ಟನಾ? ಇರಿ ನಾನೇ ತಗೋಬರ್ತೀನಿ. ಇಲ್ಲ ಮೈ, ಸಿಮ್ಗೂ ನೀನೇ ಕೊಟ್ಟೆ. ಅದ್ಕೆ ಪರವಾಗಿಲ್ಲ, ನಾನು ತಗೋಬರ್ತೀನಿ. ಕೇಳ್ತೀಯೋ ಇಲ್ವೋ? ಸರಿ. ನಂಗಂತೂ ಚಾಕ್ಲೇಟ್ ತುಂಬಾ ಇಷ್ಟ. ಹೌದಾ? ನಂಗೂನು. ಆದ್ರೆ ಗಂಡ್ ಮಕ್ಳು ಹೆಣ್ಮಕ್ಳು ಇನ್ನ ಚಾಕ್ಲೇಟ್ ಕಮ್ಮಿ ತಿಂತಾರಲ್ವಾ? ಚಾಕ್ಲೇಟ್ ತಿನ್ನೋದ್ರಲ್ಲಿ ಗಂಡ್ ಮಕ್ಳು ಹೆಣ್ಮಕ್ಳು ಎಲ್ಲ ಯಾಕೆ? ಇಷ್ಟ ಆದಾಗ ತಗೊಂಡ್ ತಿಂತಾ ಇರ್ಬೇಕು. ಬೇರೆ ಏನಾದ್ರು ತಗೋತ್ಯಾ? ಮಿಲ್ಕ್ ಶೇಕ್, ಐಸ್ ಕ್ರೀಮ್? ಬೇಡ ಬೇಡ ಅದ್ಕೆ ಸಾಕು. ಮೈ ತಪ್ಪು ಮಾಡ್ದೆ. ನಾನೇನ್ ಮಾಡಿದೆ? ಇದರೆಲ್ಲ ಪ್ಲಾಸ್ಟಿಕ್ ಪೇಪರ್ನ ರೋಡ್ ಮೇಲೆ ಎಸಿಬಾರ್ದು ಅಂತ ಯಾರು ಹೇಳ್ಕೊಟ್ಟಿಲ್ವಾ ನಿಂಗೆ? ಇರು. ಬೇಡ ಬೇಡ, ನಾನು ಸಾರಿ ಅದ್ಗೆ. ಮುಂದೆ ಎಲ್ಲಾರು ಡಸ್ಟ್ಬಿನ್ ಸಿಕ್ಕರೆ ಅಲ್ಲೇ ಬಿಸಾಕ್ತೀನಿ. ಗುಡ್ ಬಾಯ್. ನಿಂಗೂ ನಿನ್ ದೊಡ್ಡಣ್ಣಂಗೂ ಎಷ್ಟು ವರ್ಷ ಡಿಫ್ರೆನ್ಸ್? ನಂಗೂ ಮುತ್ತಣ್ಣಂಗೂ ಅಣ್ಣಂಗೆ ಇವಾಗ 32, ನನಗೆ 18, ಅಂದ್ರೆ 14 ವರ್ಷ ಡಿಫ್ರೆನ್ಸ್. ನಿಂಗೆ ನಿನ್ ಕಂಟಿ ಅಣ್ಣಂಗೆ? ಕರೆಕ್ಟ್ ಆಗಿ ಗೊತ್ತಿಲ್ಲ. ಹರಿ ಅಣ್ಣ ನನ್ಕಿನ 7-8 ವರ್ಷ ದೊಡ್ಡವನು, ಕಂಟಿ ಅಣ್ಣ ಒಂದ್ 2-3 ವರ್ಷ ದೊಡ್ಡವನು. ನೀವ್ ಯಾವಾಗ್ಲೂ ಒಂಥರ ಫ್ರೆಂಡ್ಲಿ ಆಗಿರ್ತೀರಲ್ಲ, ಅದಕ್ಕೆ ಕೇಳ್ದೆ. ನಾವಾಗೆ ನಮ್ಮ ಮಧ್ಯ ಏಜ್ ಅನ್ನೋದೊಂದು ಜಸ್ಟ್ ನಂಬರ್ ಅಷ್ಟೇ. ನನಗೂ ಒಂದ್ ಆಸೆ ಇದೆ. ಏನ್ ಗೊತ್ತಾ, ನಮ್ಮ ಅಣ್ಣಂದ್ರಿಗೆಲ್ಲ ಮದ್ವೆ ಆಗ್ಬೇಕು, ಮನೆಗ್ ಅತ್ಗೇರ್ ಬರ್ಬೇಕು, ಗಂಧದ ಗುಡಿಲಿ ಯಾವತ್ತೂ ಮಹಾಲಕ್ಷ್ಮಿ ಕಳೆನೇ ಇರ್ಬೇಕು. ಆ ಆಸೆ ಜೊತೆಗೆ ಒಂದ್ ಚಿಕ್ಕ ಭಯನೂ ಇದೆ. ಅತ್ಗೆ ಬಂದ್ರೆ ಮನೆ ಒಡೆದೋಗುತ್ತೆ, ಅಣ್ಣ ತಮ್ಮದಿರೆಲ್ಲ ಬೇರೆ ಬೇರೆ ಆಗ್ತಾರೆ ಅಂತ ಯಾರ್ಯಾರು ಏನೇನೋ ಹೇಳಿದ್ರು. ಅದನ್ನೆಲ್ಲ ಕೇಳಿದ್ದೆ. ಎಲ್ಲಿ ನಾವು ಅಣ್ಣ ತಮ್ಮ ದೂರ ಆಗ್ತೀವೋ, ಅಣ್ಣಂದ್ರಿಂದೆಲ್ಲ ಹೇಗ್ ಬಿಟ್ಟಿರೋದು ಅಂತ ತುಂಬಾ ಭಯ ಆಗ್ತಿತ್ತು. ಆದ್ರೆ ನಿಮ್ಮನ್ನ ನೋಡಿದ್ಮೇಲೆ ನನ್ ಕೇಳಿರೋದೆಲ್ಲ ಸುಳ್ಳು ಅನ್ನಿಸ್ತಿದೆ. ಸ್ವಲ್ಪ ನಂಬಿಕೆ ಬಂದಿದೆ. ಮುಂದೆ ನಮ್ಮ ಮನೆಗ್ ಬರೋ ಅತ್ಗೆರೆಲ್ಲ ನಿಮ್ ತರನೇ ಇರ್ಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೋತೀನಿ. ಅತ್ಗೆ ಏನಾಯ್ತು? ಏನಿಲ್ಲ ಏನಿಲ್ಲ, ಬಾ. ಬನ್ನಿ. ಏನಮ್ಮ ಬಾಯ್ಲಿ, ನಿನ್ ಹೆಸರೇನಂತೆ? ಚಂದನ. ಎಷ್ಟು ಚೆನ್ನಾಗಿದೆ ನಿನ್ನ ಹೆಸರು. ಹೆಸರು ತಕ್ಕಾಗೆ ನೀನು ಚೆನ್ನಾಗೇ ಇದೆಯಾ. ಆದ್ರೆ ಈ ಕೆಸರು ತುಂಬಿರೋ ಮನೆಗೆ ಯಾಕಮ್ಮ ಬಂದೆ? ಅಯ್ಯೋ, ಯಾಕೆ ಹಾಗೆ ನೋಡ್ತಿದ್ಯಾ? ಈಗಿನ ಪ್ರಪಂಚನೇ ಹಾಗೆ. ಸುಳ್ಳು ಹೇಳೋರ್ಗೆ ಬೆಲೆ ಜಾಸ್ತಿ. ಅದೇ ನಿನಗೆ ತಾಲಿ ಕಟ್ಟಿ ಕರ್ಕೊಂಡು ಬಂದಲ್ಲ ಅವನ್ ಥರ. ಅಲ್ಲ ಕಣಮ್ಮ, ನಿನ್ನ ನೋಡಿದ್ರೆ ವಿದ್ಯೆ ಬುದ್ಧಿ ಇರೋಳ್ ಥರ ಕಾಣಿಸ್ತೀಯ. ನಿನಗೆ ಮದುವೆ ಮಾಡ್ಕೊಳಕ್ ಬೇರೆ ಯಾರು ಸಿಗ್ಲಿಲ್ವಾ? ಹೋಗಿ ಹೋಗಿ ಇಂಥ ಮನೆಗೆ ಬಂದು ಸೇರ್ಕೊಂಡಿದೀಯಲ್ಲ. ಆ ಹರಿ ನಮ್ಮನೆ ಅರಮನೆ. ನಾವು ಅಣ್ಣ ತಮ್ಮದಿರು ರಾಮ ಲಕ್ಷ್ಮಣರು ಅಂತ ನಿನ್ನ ಹತ್ರ ಬಡಾಯಿ ಕೊಚ್ಕೊಂಡು ನೀನು ನೀಲಿ ಕರ್ಕೊಂಡು ಬಂದಿರ್ಬೇಕು ಅನ್ಸುತ್ತೆ ಅಲ್ವಾ? ಇಲ್ಲಿ ಇರ್ಬೇಡ ಕಣಮ್ಮ. ಬರ್ಗೆಟೋರ್ ಕೈಗೆ ಬಂಗಾರ ಸಿಕ್ಕಿ ಮಣ್ ಪಾಲಾದಂಗ ಆಗತ್ತೆ ನೀನ್ ಬಾಳು. ನಿಮ್ಮ ಅಪ್ಪ ಅಮ್ಮ ನಿನ್ ಮೇಲೆ ಎಷ್ಟೆಲ್ಲಾ ಆಸೆ ಇಟ್ಕೊಂಡಿರ್ತಾರೋ ಏನೋ. ಅವ್ರ ಕಣ್ಣಲ್ಲಿ ನೀರ್ ತರಿಸಿ ಜೀವ ಕಳ್ಕೊಂಡ್ರೆ ಏನಮ್ಮ ಪ್ರಯೋಜನ? ಹೇಳಿದೆಲ್ಲ ಅರ್ಥ ಆಯ್ತಲ್ವಾ? ಹೆಬ್ಬಾವನ್ ಜೊತೆ ಎರೆಹುಳುಗೆ ಉಳುಗಾಲ ಇಲ್ಲ. ನೀನ್ ಮನೆಗೆ ಹೋಗಿ ನೆಮ್ಮದಿಯಾಗಿ ಬಾಳು. ಇಲ್ಲ ಅಂದ್ರೆ ನಿನಗೆ ನಿನ್ ಬಾಯಿಗೆ ಮಣ್ಣಾಕ ಕೊಲೆಗಾರ. ಏನೋ ಮಾಡ್ತಿದ್ಯಾ? ಕಲ್ಲು ತಾಗಿ ಸತ್ತೋಗ್ತಿ ಅನ್ಕೊಂಡ್ರೆ ಡ್ಯಾನ್ಸ್ ಮಾಡಿ ಎಸ್ಕೇಪ್ ಆಗೋಕ್ ನೋಡ್ತಾ ಇದ್ಯಾ? ಹಂಗೆ ನೆಟ್ಟಿಗೆ ನಿಂತ್ಕೋಬೇಕು. ತಲೆನ ತೆಂಗಿನಕಾಯಿ ತರ 2 ಭಾಗ ಮಾಡ್ಬಿಡ್ತೀನಿ. ನಿನ್ನ ಬದುಕಾಗ್ಬಿಟ್ಟಿದೆ, ದೊಡ್ಡ ತಪ್ಪಾಯ್ತು.
ಚಿಕ್ಕ ಕಲ್ಲು ಎತ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇರು ನೀನು ಮಾಡ್ತೀನಿ. ನಾನು ಹೇಳಲಿಲ್ಲ, ತಪ್ಪಿಸ್ಕೊ ಇಲ್ಲಾಂದ್ರೆ ಕೊಲೆ ಮಾಡ್ಬಿಡ್ತಾರೆ. ನಿಂತ್ಕೊಳ್ಳೆ ರಾಕ್ಷಸಿ, ನಿಂತ್ಕೊ. ಏಯ್ ನೀನು ಇನ್ ಮುಂದೆ ಈ ಮನೆ ಕಡೆ ಏನಾದ್ರು ತಲೆ ಹಾಕಿದ್ಯೋ ನಿನ್ಗೈತೆ ಮಾರಿ ಹಬ್ಬ. ಮಾಡೋ ಕೆಲಸ ಇಲ್ದೇ ಇರೋ ನಾಯಿಗಳು ಸುಮ್ಮನಿದ್ರು ಮನೆ ತಾವು ಬಂದು ಬೊಗಳ್ತವೆ. ನೀನ್ ತಲೆ ಕೆಡಿಸ್ಕೋಬೇಡ, ನಿನ್ ಪಾಡಿ ನಿನ್ ಕೆಲಸ ಮಾಡ್ಕೊಂಡು ಹೋಗಮ್ಮ. ಅಯ್ಯೋ ದೇವ್ರೆ, ಇದನ್ನ ಹೇಗಪ್ಪ ಸರಿ ಮಾಡೋದು? ಬಟ್ಟೆ ಎಲ್ಲ ಬಿದ್ದೋಗಿದೆಯಲ್ಲ. ಅರೆ ಬ್ರೋಕರ್ ಅಣ್ಣ, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಯಾಕೆ ಆಚೆನೆ ಕೂತ್ಬಿಟ್ಟಿದ್ದೀರಾ? ಬನ್ನಿ ಒಳಗೆ. ಪರವಾಗಿಲ್ಲ. ಮತ್ತೆ ಏನ್ ವಿಷಯ? ನಿಮ್ಮ ಅಣ್ಣನಿಗೆ ಒಂದು ಒಳ್ಳೆ ಸಂಬಂಧನ ನೋಡಿದ್ದೀನಿ. ಈ ಮನೆತನಕ್ಕೆ ತಕ್ಕ ಹುಡುಗಿ. ಎಲ್ಲಿ ನಿಮ್ಮ ಅಣ್ಣ? ಎಲ್ಲಿ ಮುತ್ತೋ? ನಿಮ್ಮನೆಯಲ್ಲಿ ಹುಡುಗಿ ಯಾರಪ್ಪ? ದೂರ ಸಂಬಂಧಿನಾ? ವಿಷಯ ಗೊತ್ತಿಲ್ವಾ? ಹ್ಮ್. ನಮ್ಮ ಅಣ್ಣಂಗೆ ಮದ್ವೆ ಆಯ್ತು. ಅಯ್ಯಯ್ಯೋ, ಏನಪ್ಪ ಹಿಂಗ್ ಶಾಕ್ ಕೊಟ್ಬಿಟ್ಟೆ? ಏನ್ ಪ್ರಕರಣ? ನೀನ್ ಇನ್ಕಮ್ಗೆ ಕತ್ರಿ ಬಿತ್ತು ಅಂತನಾ? ಓಹೋ ಮಂಜಣ್ಣ, ಏನ್ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಅಲ್ಲ ಮುತ್ತು, ನೀನ್ ಹಿಂಗ ಮಾಡೋದು? ನಿನಗೆ ಹೆಣ್ಣು ನೋಡೋದಿಕ್ಕೆ ಕತ್ತೆ ತರ ಊರು ಸುತ್ತಾ ಇದ್ದೀನಿ. ನನ್ನನ್ನೇ ಮರೆತು ಮದ್ವೆ ಆಗ್ಬಿಟ್ಟಿದ್ಯಲ್ಲ. ತಪ್ಪು ಮುತ್ತು, ನೀನ್ ಮಾಡಿದ್ದು ತಪ್ಪು. ನನ್ನ ಮದ್ವೆ ಆಗಿದೆ ಅಂತ ಯಾರಣ್ಣ ಹೇಳಿದ್ದು? ಅಣ್ಣ, ನನ್ ಮದ್ವೆ ಆಗಿದೆ ಅಂತ ಹೇಳಿದ್ದು ಮುತ್ತಣ್ಣಂದಲ್ಲ, ಹರಿಯಣ್ಣಂದು. ಇವ್ರೆ ಹರಿಯಣ್ಣನ ಹೆಂಡತಿ. ಏನು ಹರಿದು ಮದ್ವೆ ಆಯ್ತಾ? ಅಣ್ಣ ಇರ್ಬೇಕಾದ್ರೆ ತಮ್ಮನ ಮದ್ವೆನಾ? ಯಾವ ಬ್ರೋಕರ್ಗೆ ಹುಡುಗಿ ನೋಡಕ್ ಹೇಳಿದ್ರಿ? ಬ್ರೋಕರ್ ಇಂದಾಗಿರೋ ಮದ್ವೆ ಅಲ್ಲ ಇದು. ಮತ್ತೆ ನಮ್ಮ ಅಣ್ಣನೇ ನೋಡ್ಕೊಂಡಾಗಿರೋ ಮದ್ವೆ. ಲವ್. ಲವ್ವಾ? ಅಯ್ಯಯ್ಯೋ, ಸ್ವಲ್ಪ ಗ್ಯಾಪ್ ಕೊಟ್ಟು ಬರೋ ಅಷ್ಟರಲ್ಲಿ ಮದ್ವೆನೇ ಆಗೋಗ್ಬಿಡ್ತೇನಪ್ಪ. ಹಾ ಸರಿ, ಒಳ್ಳೇದೇ ಆಯ್ತು ಬಿಡು. ಎಷ್ಟೋ ವರ್ಷದ ಮೇಲೆ ಒಂದು ಹೆಣ್ಣು ನಿಮ್ಮ ಮನೆಗೆ ಕಾಲಿಟ್ಟಿದ್ದಾಳೆ. ಇವಳು ಅದೃಷ್ಟ ಲಕ್ಷ್ಮಿನೇ ಆಗಿರ್ತಾಳೆ. ಇನ್ ಮುಂದೆ ಈ ಮನೆಗೆ ಎಲ್ಲ ಒಳ್ಳೇದೇ ಆಗತ್ತೆ. ಮಂಜಣ್ಣ, ನೀವು ಬಂದ ವಿಷಯನ ಹೇಳಿಲ್ವಲ್ಲ? ನೋಡು, ಮರ್ತೇ ಬಿಟ್ಟಿದ್ದೆ. ನಿನಗೆ ಒಂದು ಒಳ್ಳೆ ಹುಡುಗಿ ನೋಡಿದ್ದೀನಿ. ಒಳ್ಳೆ ಮಂತನ, ಡಿಪ್ಲೊಮಾ ಮಾಡಿದ್ದಾಳೆ, ಬೆಸ್ಕಾಂನಲ್ಲಿ ಕೆಲ್ಸಕ್ಕೂ ಇದ್ದಾಳೆ. ಹುಡುಗಿನ ಯಾವಾಗ ಹೋಗಿ ನೋಡ್ಕೊಂಬರೋಣ ಹೇಳು? ಅದೆಲ್ಲ ಬೇಡಣ್ಣ. ಸುಮ್ಮನೆ ಯಾಕೆ ಹುಡುಗಿ ನೋಡಕ್ ಹೋಗಿ ಟೈಮ್ ವೇಸ್ಟ್ ಮಾಡೋದು? ಆಮೇಲೆ ಅವ್ರು ಏನಾದ್ರು ಹೇಳಿ ಆಗಲ್ಲ ಅಂತಾನೆ ಹೇಳ್ತಾರೆ. ಇಲ್ಲಪ್ಪ, ಈ ಸಂಬಂಧ ಖಂಡಿತ ಫಿಕ್ಸ್ ಆಗತ್ತೆ. ಎಲ್ಲ ವಿಷಯನೂ ಮುಚ್ಚುಮರ ಇಲ್ಲದೆ ಹುಡುಗಿಯವ್ರ ಮನೆಗೆ ಹೇಳಿದ್ದೀನಿ. ನಿಮ್ ದೊಡ್ಡಪ್ಪನ ವಿಷಯನೂ ಹೇಳಿದ್ದೀನಿ. ಹುಡುಗಿ ಮನೆಯವರು ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ನೀನು ನಂಬಿಕೆಯಿಂದ ಬರ್ಬೋದು. ಆಯ್ತಣ್ಣ, ನಾನು ಫೋನ್ ಮಾಡಿ ನಿಮ್ಗೆ ಹೇಳ್ತೀನಿ. ಹಿಂಗಂದ್ರೆ ಹೆಂಗೆ ಮುತ್ತು? ನಿನ್ ತಮ್ಮನಿಗೆ ಮದ್ವೆ ಆಯ್ತು, ನೀನ್ ತಡ ಮಾಡಿದ್ರೆ ಸರಿ ಹೋಗುತ್ತಾ? ಓಹ್, ಬ್ರೋಕರ್ ಮಂಜಣ್ಣ ಅವರು ಚೆನ್ನಾಗಿದ್ದೀರಾ? ಹೆಂಗ್ ನಡೀತಿದೆ ಬಿಸ್ನೆಸ್? ನಿನ್ ತರ ಎಲ್ಲರೂ ಲವ್ ಮಾಡ್ಕೊಂಡು ಮದ್ವೆ ಆದ್ರೆ ನಮ್ಮಂತ ಬಿಸ್ನೆಸ್ ಗೋವಿಂದ. ನಿಮಗ್ ಕಮಿಷನ್ ಕೊಡೋ ಶಕ್ತಿ ಇಲ್ಲ ಅಂತಾನೆ ನನ್ನ ಹುಡುಗಿನ ನಾನೇ ನೋಡ್ಕೊಂಡಿದ್ದು. ಸುಮ್ನೆ ಜಸ್ಟ್ ಜೋಕ್, ತಮಾಷೆ. ಏ ಸಾಕು ಸುಮ್ನಿರ. ಅಣ್ಣ, ನಾನು ಫೋನ್ ಮಾಡಿ ನಿಮ್ಗೆ ಹೇಳ್ತೀನಿ, ನೀವು ಹೊರಡಿ. ಸರಿಯಪ್ಪ, ಬೇಗ ಹೇಳು, ನಾನು ಬರ್ತೀನಿ. ಬರ್ಲಾ? ಅಣ್ಣ, ಅವ್ರು ನಿಮ್ಗೆ ಹೆಣ್ಣು ನೋಡಿದೀನಿ ಅಂತ ಹೇಳ್ತಿದ್ದಾರೆ. ನೀವ್ಯಾಕೆ ಹುಡ್ಗಿನ ನೋಡೋದಕ್ಕೆ ಹಿಂಜರಿತಿದ್ದೀರಾ? ಅದ್ಗೆ ಇವಾಗ ಆಲ್ರೆಡಿ ಅಣ್ಣಂಗೆ 15 ಕಡೆ ಹೆಣ್ಣೋಡಾಗಿದೆ. ಅಷ್ಟೊಂದ? ಯಾವ ಹುಡ್ಗಿನೂ ಅವ್ರಿಗೆ ಇಷ್ಟ ಆಗ್ಲಿಲ್ವಾ? ಎಲ್ರು ಇಷ್ಟ ಆಗಿದ್ದಾರೆ. ಹುಡ್ಗಿಗೂ ಅಣ್ಣ ಇಷ್ಟ. ಮತ್ಯಾಕೆ ಇನ್ನೂ ಮದ್ವೆ ಆಗಿಲ್ಲ? ಈ ಮನೇಲಿ ಬರೀ ಗಂಡಸ್ರೇ ಇದ್ದಾರೆ ಅಂತ ಸಂಬಂಧ ಬೇಡ ಆಯ್ತು. ಅದ್ಗೆ ಒಂದ್ಸಲ ಅಣ್ಣಂಗೆ ಹುಡ್ಗಿ ನೋಡಕ್ ಹೋದಾಗ ಏನಾಯ್ತು ಗೊತ್ತಾ? ಸುಮ್ನಿರು ಅಣ್ಣ ಸುಮ್ನಿರಣ್ಣ, ಚೆನ್ನಾಗಿದೆ.